ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ. ನೀವೇನಾದರೂ ಅಪ್ಪು ಅಭಿಮಾನಿಗಳಾಗಿದ್ದರೆ ಅಂತ ಅನ್ನೋದಿಲ್ಲ, ಯಾಕೆಂದರೆ ಇಡೀ ಪ್ರಪಂಚ ತುಂಬೆಲ್ಲ ಪುನೀತ್ ಸರ್ ಅಭಿಮಾನಿಗಳಿದ್ದಾರೆ. ಅದಕ್ಕೋಸ್ಕರ ನೀವು ಖಂಡಿತವಾಗಿ ಈ ಒಂದು ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡ್ತೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಮತ್ತು ಈ ವಿಡಿಯೋನ ನಾನು ಪುನೀತ್ ಸರ್ಗೆ ಅರ್ಪಣೆ ಮಾಡುತ್ತಿದ್ದೇನೆ. ಬನ್ನಿ ನಾವು ಇವತ್ತು ಡಾಕ್ಟರ್ ಅಂಬರೀಷ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿಗಳನ್ನು ವೀಕ್ಷಣೆ ಮಾಡೋಣ. ಗೇಟಿನ ಮುಂಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಹೆಸರು ಬರೆದಿದ್ದಾರೆ. ಇದು ಅಪ್ಪು ಸರ್ ಅವರ ಸಮಾಧಿ. ನೋಡಿ ಯಾವ ರೀತಿಯಾಗಿ ಜನ ಮಳೆಯಲ್ಲೂ ಕೂಡ ಸರದಿ ಸಾಲಲ್ಲಿ ನಿಂತು ಅವರ ಒಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ಬರ್ರಿ, ಇವತ್ತು ನಾವು ಅಂಬರೀಷ್ ನೋಡ್ರಿ ಸ್ಟ್ಯಾಚು, ಕಂಠೀರವ ಸ್ಟುಡಿಯೋ. ಅಂಬರೀಷ್ ಅವರ ಸಮಾಧಿ ನೋಡಕ್ಕೆ ಬಂದಿದ್ವಿ. ಸ್ಟ್ಯಾಚು ನೋಡಿ, ಯಾವ ರೀತಿ ಮಾಡಿದ್ದಾರೆ. ಆ ಕಡೆ ಸಮಾಧಿ ಇದೆ. ಇದು ಅಂಬರೀಷ್ ಅವರ ಸಮಾಧಿ. ಸೈಡ್ ನಿಂತಿದ್ರು, ಸೈಡ್ ಅರೆ ಅಲ್ಲ ಮುಂದೆ ಬಾಗಿಲ್ಲ ಅವನು ಮುಂದೆ ಕಳಿಸಿ ಕಡೆ ಮುಗಿಸಪ್ಪ, ಮಳೆ ಬರ್ತೈತೆ.
ಎಷ್ಟು ಮಂದಿ ಅದು ಪಾರ್ವತಮ್ಮ. ನೋಡಿ ಇಲ್ಲೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳನ್ನು ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ನನಗೆ ಇಷ್ಟವಾದ ಒಂದು ಚಿತ್ರ ಯಾವುದಂದರೆ ಆಪರೇಷನ್ ಡೈಮಂಡ್ ರಾಕೆಟ್. ಅದು ಭಾಳ ಕ್ಯೂರಿಯಾಸಿಟಿ ಆಗಿರ್ತಕ್ಕಂಥ ಪಿಕ್ಚರು. ಅದಲ್ಲದೆ ಇನ್ನೂ ಹಲವಾರು ಚಲನಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಸೂಪರ್ ಹಿಟ್ ಚಲನಚಿತ್ರಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ದಾರೆ. ನಮ್ಮಜ್ಜಿಗೆ ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಯಾವುದು ನಿಮಗೆ ತುಂಬ ಇಷ್ಟ ಅಂತಂದರೆ ಅವರು ಹೇಳುವುದು ಸಂಪತ್ತಿಗೆ ಸವಾಲ್. ಡಾಕ್ಟರ್ ರಾಜ್ಕುಮಾರ್ ಹಾಡಿರ್ತಕ್ಕಂಥ ಹಾಡುಗಳನ್ನು ಹಚ್ಚಿದರೆ ಮಕ್ಕಳು ಕೂಡ ಅವರ ಧ್ವನಿಯನ್ನು ಕೂಡ ಕಂಡು ಹಿಡಿತಾರೆ. ಅಂಥ ಧ್ವನಿ ಅವರ ಒಂದು ಕಂಠದಿಂದ ಬರ್ತಾಯಿತ್ತು. ಅವರ ಹಾಡುಗಳು ಭಾಳಷ್ಟು ಸುಂದರವಾಗಿಯೂ ಕೂಡ ಇದ್ವು. ಅದರಲ್ಲಿ ಶಬ್ದವೇದಿ ಕೂಡ ಒಂದಾಗಿದೆ. ಅದರಾಗೆ ಕಠಿಣವಾದ ಹಾಡಂತಂದರೆ ನಾದಮಯ ಈ ಲೋಕವೆಲ್ಲ ಎಂಬ ಒಂದು ಹಾಡನ್ನು ಕೂಡ ಅವರಿಗೆ ಒಂದು ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಅವರಿಗೆ ಯಾವ್ಯಾವ ಪಾತ್ರ ಕೊಟ್ಟರು ಕೂಡ ಅವರು ಬಹಳ ಸರಳವಾಗಿ ಲೀಲಾಜಾಲವಾಗಿ ಆ ಪಾತ್ರಗಳನ್ನು ನಿಭಾಯಿಸ್ತಿದ್ರು. ಕಳ್ಳನ ಪಾತ್ರ ಆಗಿರ್ಬೋದು, ಪೊಲೀಸ್ ಪಾತ್ರ ಆಗಿರ್ಬೋದು, ಒಂದು ಸಾಹಸ ಪಾತ್ರ ಆಗಿರ್ಬೋದು. ಅವರು ಓದಿದ್ದು ಕಡಿಮೆ ಆದರೂ ಕೂಡ ಅವರ ಜ್ಞಾನ ಭಂಡಾರ ಬಹಳ ತುಂಬಾ ಇತ್ತು. ಅವರು ಇಂಗ್ಲೀಷನ್ನು ಬಹಳ ಸುಲಭವಾಗಿ ಮಾತನಾಡ್ತಾಯಿದ್ರು ಮತ್ತು ಹಾಡನ್ನು ಕೂಡ ಅವರು ಹಾಡ್ತಾಯಿದ್ರು. ಅವರು ಸೋಲ್ಜರಾಗಿ ನಟಿಸಿರ್ತಕ್ಕಂಥ ಪರಶುರಾಮ್ ಕೂಡ ಚಿತ್ರ ಬಹಳ ಚೆನ್ನಾಗಿ ಮೂಡಿಬಂದಿದೆ. ಧನ್ಯವಾದಗಳು. ನಮಸ್ಕಾರ.